ಸ್ಪಾಗ್ ಹೋಗಿ ರಿಲ್ಯಾಕ್ಸ್ ಮಾಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಇಲ್ಲಿ ಒಳ್ಳೆ ಒಂದು ಆಫರ್ಸ್ ಕೊಡ್ತಾ ಇದ್ದಾರೆ. ಏನಾದರೂ ಚೆನ್ನಾಗಿ ಹೇರ್ ಕಟ್ ಕೊಡ್ಬಾರ್ದಲ್ಲ ನನಗೆ. ಪೇಷಂಟ್ ಥರ ಕಟ್ತಿದ್ದೆ ನನಗೆ. ಆ ಕಾಂಪ್ಲಿಮೆಂಟು ನನ್ನ ಕೀನೇ ಕಳ್ಕೊಂಡ್ಬಿಟ್ಟೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ. ನನಗೆ ತುಂಬ ದಿನದಿಂದ ಸ್ವಲ್ಪ ಸ್ಪಾಗ್ ಹೋಗಿ ರಿಲ್ಯಾಕ್ಸ್ ಮಾಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ಹಾಗಾಗಿ ಆ್ಯಕ್ಚುಲಿ ನಮ್ಮ ತಮ್ಮ ಇವತ್ತು ಊರಿಗೆ ಹೋಗ್ಬಿಟ್ಟ. ಇನ್ನೇನು 1 ಮಂತ್ ಅವ್ನು ಬರೋದೇ ಇಲ್ಲ. ಇನ್ನು ಒಬ್ಬಳೇ ಇರಬೇಕು, ಅದು ಒಂಥರ ಬೇಜಾರು ನನಗೆ. ಬರೀ ಡೌಗಳು. ಬಟ್ ಏನು ಮಾಡೋದು, ಅಲ್ಲಿ ಅಮ್ಮನೂ ಒಬ್ಬರೇ ಇದ್ದಾರೆ. ಸೊ ಹಾಗಾಗಿ ಅಮ್ಮನ ಜೊತೆ ಹೋಗ್ತೀನಿ ಅಂತ ಅಮ್ಮನ ಜೊತೆ ಇರೋಕ್ಕೆ ಹೋಗಿದ್ದಾನೆ. ಆ್ಯಂಡ್ ನಾನು ಬೆಳಗ್ಗೆ ಒಬ್ಬಳೇ ಆಗಿರೋದ್ರಿಂದ ಆಂಟಿಗೆ ಮೇಡ್ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದರು. ಸೊ ABC ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಇನ್ನು ಹಸುವಾಗ್ತಾ ಇತ್ತು. ಆ್ಯಂಡ್ ಮೋರ್ ಓವರ್ ನನಗೆ ಏನಂದರೆ ಪ್ರಾಬ್ಲಮ್, ನೈಟ್ ಎನಿವೇಸ್ ನಾನು ಊಟ ಮಾಡಲ್ಲ. ಸೊ ಏನಾದರೂ ಚಪಾತಿ ಏನಾದರೂ ಮಾಡ್ಕೊಳ್ಳೋಣ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದ್ಕೊಂಡೆ. ಬಟ್ ಆಲ್ರೆಡಿ 12 o'clock ಆಗಿಬಿಟ್ಟಿದೆ. ಇವಾಗ ಕುಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ಪಾಕ್ ಹೋಗೋದು ಲೇಟ್ ಆಗುತ್ತೆ. ಸೊ ಹಾಗಾಗಿ I'll show you what I'm preparing. ಸೊ ಪಾಸ್ತಾ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಇನ್ಸ್ಟೆಂಟ್ ಪಾಸ್ತಾ. ಸೊ ಪಾಸ್ತಾ ತಿನ್ಕೊಂಡು ಇನ್ನೇನು ಸ್ಪಾಕ್ ಹೋಗಬೇಕು. I'll show you what all service I'm taking ಆ್ಯಂಡ್ ಎಲ್ಲಿ ಹೋಗ್ತಾ ಇದ್ದೀನಿ, ಯಾವ ಒಂದು ಸ್ಪಾಗ್ ಹೋಗ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಬಿಗಿನ್. ಯೆಸ್, ಫೈನಲಿ ಸ್ಪಾಗ್ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಸೊ ಇವಾಗೇನು ಅಂದರೆ ನನ್ನ ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ಸ್ಪಾಗ್ ಹೋಗ್ಬಿಟ್ಟು ಎಲ್ಲ ಸರ್ವಿಸ್ ತೊಗೊಳ್ಳೋದು. ಒಂದು ವೇಳೆ ಸ್ಪಾ ಸ್ವಲ್ಪ ಬೇಗ ಎಲ್ಲ ಮುಗೀತು, ಸರ್ವಿಸ್ ಎಲ್ಲ ಮುಗೀತು ಅಂತಂದರೆ ದೆನ್ ಐಲ್ ಗೋ ಫಾರ್ ಅ ಶಾಪಿಂಗ್. ನೋಡೋಣ, ಏನಾದರೂ ಇಷ್ಟ ಆದರೆ ತೊಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಫೈನಲಿ ಐ ಡಿಸೈಡೆಡ್ ಟು ಗೋ ವಿತ್ ಹೇರ್ ಕಲರಿಂಗ್ ಪ್ಲಸ್ ಹೇರ್ ಕಟ್. ಸೊ ಲೆಟ್ಸ್ ಸಿ, ಐ ಆಮ್ ಸೋ ಸ್ಕೇರ್ಡ್. ನಾನು ಫಸ್ಟು ಒಂದು ಮಾರಿ ಚಾರ್ಲಿ ಅಂತ ಹೋಗಿದ್ದೆ. ಅಲ್ಲಿ ನನಗೆ ಇಷ್ಟ ಆಗಲಿಲ್ಲ ಸರ್ವಿಸ್, ತುಂಬ ಅಂದರೆ ತುಂಬ ಯಾಕೋ ನಂಗೆ ಡೌಟ್ ಬರ್ತಾಯಿತ್ತು. ಸೊ ದೆನ್ ಐ ಕೇಮ್ ಟು AP ಅಂತ ಒಂದು ಸಿಕ್ತು. ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತಾ ಇದೆ, ಬಟ್ ಡೋಂಟ್ ನೋ, ಸರ್ವಿಸ್ ಮೈಟ್ ಬಿ ಗುಡ್. ಲೆಟ್ಸ್ ಸಿ. ಇವಾಗ ಒಂದು ಹೇರ್ ಕಲರ್ಗೆ ಹೇಳಿದ್ದೆ, ಅವರು ಒಂಥರ ಟ್ರಯಲ್ಗೋಸ್ಕರ ಅಂತ ಒಂದು ಲೇಯರ್ ಹಾಕಿದ್ದಾರೆ ಇಲ್ಲಿ. ಸೊ ಮೇ ಬಿ ನೋಡೋಣ ಇದು ಹೇಗಿರುತ್ತೆ ಅಂತ. ಆಫ್ಟರ್ ಎಕ್ಸ್ಪ್ಲೋರಿಂಗ್ ಲೈಕ್ ಎಲ್ಲ ಸ್ಪಾಲೂ ನೋಡಿದಾಗ ನನಗೆ ಫೈನಲಿ ಬೆಟರ್ ಅನಿಸಿದ್ದು YLGನೇ. ಇಲ್ಲಿ ಒಳ್ಳೆ ಒಂದು ಆಫರ್ಸ್ ಕೊಡ್ತಾ ಇದ್ದಾರೆ. ಸೊ ಲೆಟ್ಸ್ ಬಿಗಿನ್ ವಿತ್ ಮೈ ಫಸ್ಟ್ ಫೇಶಿಯಲ್ ಮಾಡಿಸ್ಕೊಂಡು ಆಮೇಲೆ ಪ್ಯಾಕ್ಸ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಸ್, ಹೇರ್ ಕಟ್ಗೆ ಪ್ಲೀಸ್ ನಂಗೆ ಗೊತ್ತಾಗ್ತಾ ಇಲ್ಲ, ಮಾಡಿಸ್ಕೋಬೇಕು ಮಾಡೋದು ತುಂಬ ಭಯ ಆಗ್ತಾ ಇರೋದು ಹೇರ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ. ಲೆಟ್ಸ್ ನಾ ಮಾಡ್ತಾ ಇರೋದು ದೀಪಿಕಾ ಅಂತ. ಸೊ ಎಲ್ಲ ನೀವೇ ಮಾಡ್ತೀರಾ? ಓಕೆ ಫೈನ್. ದೀಪಿಕಾ ಅವರು YLGಯಲ್ಲಿ. ಸೊ ಇವಾಗ ನನ್ನ ಸರ್ವಿಸ್ ಮಾಡ್ತಿದ್ದಾರೆ, ನೋಡೋಣ ಹೆಂಗಿರುತ್ತೆ ಅಂತ. ಮುಂದೆ ಹೇಳ್ತೀನಿ ಸರ್ವಿಸ್ ಬಗ್ಗೆ ನನ್ನ ಬ್ಲಾಗ್ಗೋಸ್ಕರ. ಹಾಯ್ ಹೇಳ್ಬಿಡಿ ನನ್ನ ಬ್ಲಾಗ್ಗೆ. ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಪ್ಲೀಸ್. ಸರಪಕರ ಮಂತ್ರಿ ಮಾಲ್ YLGಯಲ್ಲಿ ತುಂಬ ಒಳ್ಳೆ ಕಾಂಬೋ ಆಫರ್ ಕೊಡ್ತಾ ಇದ್ದಾರೆ. ಸೊ ಫೇಶಿಯಲ್, ವ್ಯಾಕ್ಸ್ ಆ್ಯಂಡ್ ಪೆಡಿಕ್ಯೂರ್ ಎಲ್ಲನೂ ಕೂಡ ಒಳ್ಳೆ ಪ್ರೈಸ್ಗೆ ಕೊಡ್ತಾ ಇದ್ದಾರೆ. ಸೊ ಐ ಥಿಂಕ್ ಯು ಗೈಸ್ ಮಸ್ಟ್ ವಿಸಿಟ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಅ ಲಕ್ಸುರಿ ಅಂತ ಹೇಳ್ಬೋದು. ರಿಯಲಿ ನೈಸ್ ಇಟ್ ಈಸ್. ಸಿರಮ ಅದನ್ನ ಹಾಕ್ಬಿಟ್ಟು ನಿಮಗೆ ಪೆನಿಟಲ್ಲಿ ಮಾಡ್ತೀನಿ, ಸ್ಕಿನ್ ಒಳಗೆ ನಿಮಗೆ ಅಬ್ಸರ್ವ್ ಆಗೋ ಥರ. ಅದಾದ್ಮೇಲೆ ನಿಮ್ಗೆ ಮಸಾಜ್ ಕ್ರೀಮು ಪ್ಯಾಕ್ ಬರುತ್ತೆ, 2 ಪ್ಯಾಕ್ ಬರುತ್ತೆ. ಓಕೆ. ಫೇಶಿಯಲಲ್ಲಿ ಒಂದು ಬ್ರೈಟ್ನಿಂಗ್ ಮಾಸ್ಕು, ಪೀಲ್ ಆಫ್ ಮಾಸ್ಕ್ ಅಂತ ಬರುತ್ತೆ. ಸೊ 2 ಮಾಸ್ಕ್ ಅಲ್ವಾ? 2 ಮಾಸ್ಕ್, 2 ಮಸಾಜ್ ಇರುತ್ತೆ. 3 ಫೇಶಿಯಲ್, 2 ಪ್ಯಾಕು, 2 ಮಸಾಜ್ ಇರುತ್ತೆ. ಆಮೇಲೆ ಡೀಟಾನು ಅದರಲ್ಲೇ ಬರುತ್ತೆ. ಇದರಲ್ಲೇ ಬರುತ್ತೆ. ಓಕೆ. ಸೊ ಫಸ್ಟ್ ಟೈಮ್ ಈ ಥರ ಪ್ಯಾಕೇಜ್ ಬಂದಿರೋದು, ಲೈಕ್ ಫುಲ್ ಕಾಂಬೋ ಥರ ಫೇಶಿಯಲ್. ಅದು ಬೇರೆ ಲಕ್ಸುರಿ ನಿಮ್ಮದು.
ಸೊ O3 ಫೇಶಿಯಲ್ ಮತ್ತು ನಿಮಗೆ ಲಕ್ಸುರಿ ವ್ಯಾಕ್ಸಿಂಗ್ ಸಿಗುತ್ತೆ, ಲೈಕ್ ಫುಲ್ ಲೈಕ್ ಅಂಡರ್ ಆರ್ಮ್ಸು, ಮತ್ತು ಒಂದು ಪೆಡಿಕ್ಯೂರ್, ಲಕ್ಸುರಿ ಪೆಡಿಕ್ಯೂರ್ ಸಿಗುತ್ತೆ ವಿತ್ ಐಬ್ರೋಸ್. ಓಕೆ ಓಕೆ. ಇದು 4 ಸರ್ವಿಸಸ್ 6000 ಏನೋ ಇದೆ, 6000 ಪ್ಲಸ್. ವ್ಯಾಕ್ಸಲ್ಲಿ ಕ್ರಿಸ್ಟಲ್ ಇದೆ, ಸಾಫ್ಟ್ ಇದೆ, ಪ್ಲಾಟಿನಮ್ ಇದೆ. ಓಕೆ, ಎಲ್ಲ ರೋಲ್ ಆನ್ ಅಲ್ವಾ? ರೋಲ್ ಆನ್ ಹೈಜಿನಿಕಲ್ ಇರುತ್ತೆ. ಓಕೆ, ಜಸ್ಟ್ ಫೇಶಿಯಲ್ ಆಯಿತು. ನನಗೆ ರಿಸಲ್ಟ್ಸ್ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾಯಿದೆ. ಫೇಸ್ ತುಂಬ ಕ್ಲಿಯರ್ ಆಗಿದೆ ಆ್ಯಂಡ್ ಬ್ರೈಟ್ನೆಸ್ ಕೂಡ ಇದೆ. ಫೈನಲಿ ಹೇರ್ ಕಟ್ ಆ್ಯಂಡ್ ಹೇರ್ ಕಲರಿಂಗ್ ಮಾಡಿಸೋಣ ಅಂತ ಬಂದೆ, ಬಟ್ ಯಾಕೋ ಮನಸ್ಸು ಒಪ್ತಾನೆ ಇರಲಿಲ್ಲ. ಸೊ ಸಜೆಷನ್ಸ್ ತೊಗೊಳ್ತಾ ಇದ್ದೆ, ಬಿಕಾಸ್ ಆಲ್ರೆಡಿ ನಾನು ಬೊಟಾಕ್ಸ್ ಮಾಡಿಸಿರೋದ್ರಿಂದ ಕಲರಿಂಗ್ ಮಾಡಿಸೋದು ಒಳ್ಳೇದಲ್ವಾ ಅಂತ ಸಜೆಷನ್ಸ್ ತೊಗೊಳ್ತಾ ಇದ್ದೀನಿ ಇವಾಗ. ಲೆಟ್ಸ್ ಸಿ ವಾಟ್ ದೇ ವಿಲ್ ಸೇ. ನೀವು ಮಾತಾಡೋದು ನನಗೆ ಕೇಳಿಸ್ತಾ ಇಲ್ಲ, ಇನ್ನು ನನ್ನ ವ್ಲಾಗಿಗೆ ಏನು ಕೇಳಿಸುತ್ತೆ? ಏನು ಹೇಳೋದು, ಯಾಕೆ ಹೇಳ್ಬೇಕು? ಜೋರಾಗಿ ಮಾತಾಡಿದ್ರೆ ನನ್ನ ವ್ಲಾಗ್ ಯಾವ ಇವೆಲ್ಲ ಹೋಗಾಯ್ತು. ತಗೊಂಡಿರೋದ ಟ್ರೈನಿಂಗು ಮತ್ತೆ ಓ ಅದಕ್ಕೋಸ್ಕರನಾ? ಓಕೆ, ನೀನಾದ್ರೂ ಚೆನ್ನಾಗಿ ಹೇರ್ ಕಟ್ ಕೊಡ್ಬಾರ್ದಲ್ಲ ನನಗೆ, ಕೂರ್ಲಿಲ್ಲ ಗೊತ್ತು. ಈ ತಿನ್ ಹೇರ್ಗೆ ಏನಾದರೂ ಇರಬೇಕಪ್ಪ, ಏನಾದರೂ ಒಳ್ಳೆ ಹೇರ್ ಕಟ್ ಇರಬೇಕು ತಿನ್ ಹೇರ್ಗೆ. ಅದರಲ್ಲಿ ನೇರ್ಗೆ ಲೇಸ್ ಮಾಡಿದ್ರು ಆಗಲ್ಲ, ಸಾಫ್ಟ್ ಇದೆ, ಬೊಟಾಕ್ಸ್ ಮಾಡಿರುತ್ತೆ. ಆಯ್ತು, ಇನ್ನೊಂದು 3 ಮಂತ್ಸ್ ಬಿಟ್ಟು ಬರಲ್ಲ. ಬೊಟಾಕ್ಸ್ ಹೋದ್ಮೇಲೆ ಬನ್ನಿ, ಬೊಟಾಕ್ಸ್ ಹೋದ್ಮೇಲೆ ಬನ್ನಿ. ಬೊಟಾಕ್ಸ್ ಹೋದ್ಮೇಲೆ ಬರಲ್ಲ ಶ್ವೇತಾ? ಅವಾಗ ಏನು ಮಾಡ್ತೀವಿ ಈಗ? ಸರಿ ನೋಡೋಣ. ಸೊ ನಮ್ಮ ಶ್ವೇತಾ ಅವರು ಕಲರಿಂಗ್ ಮಾಡೋದು ಬೇಡ ಅಂತ ಸಜೆಸ್ಟ್ ಮಾಡಿಬಿಟ್ರು, ಬಟ್ ಅವ್ರು ಹೇಳೋದು ಒಳ್ಳೇದಲ್ವಾ? ತುಂಬ ಸೆನ್ಸಿಟಿವ್ ಆಗುತ್ತೆ. ಹೌದು. ಸೊ ಆಲ್ಮೋಸ್ಟ್ 2-3 o'clock ಆಗಿಬಿಟ್ಟಿತ್ತು. ಸೊ ಹಸುವಾಗ್ತಿದೆ ಅಂತ ಅಲ್ಲಿಗೆ ಬರ್ಗರ್ ಆರ್ಡರ್ ಮಾಡಿಕೊಂಡು ತಿಂತಾ ಇದ್ದೆ. ಅದೇ ಸೋ ಸ್ವೀಟ್, ಲೈಕ್ ದೇ ಅಲೌಡ್ ಮೀ ಟು ಈಟ್. ನಂದು ಲಿಪ್ಸ್ಟಿಕ್ ಇಲ್ಲ ಇಲ್ವಾ? ಇಲ್ಲಿ ಲಿಪ್ಸ್ಟಿಕ್ ಇಲ್ವಾ ಅಂತೆ. ನನಗೆ ಈ ಹೇರ್ ಸ್ಟೈಲ್ ಮಾಡಿದಂಥ ಒಬ್ರು ಸುಂದರಿ ಬಂದ್ಬಿಟ್ಟು ಶ್ವೇತಾ. ನೀವು ಇದರಲ್ಲಿ ಮಂತ್ರಿ ಮಾಲ್ಗೆ ಬಂದರೆ ಇಲ್ಲೇ ಇರ್ತಾಳೆ ಹೇರ್ ಸ್ಟೈಲ್ಗೆ, ಅದಕ್ಕೆಲ್ಲ ಪ್ಲೀಸ್ ಕಾಂಟ್ಯಾಕ್ಟ್ ಶ್ವೇತಾ, ಸಖತ್ತಾಗಿ ಮಾಡ್ತಾಳೆ. ನಗು ಬರ್ಲಿಲ್ವಾ? ಎಸ್, ಥ್ಯಾಂಕ್ ಯು ಶ್ವೇತಾ, ಇಟ್ಸ್ ರಿಯಲಿ ನೈಸ್. ಪೇಷಂಟ್ ಥರ ಕಾಡ್ತಿದ್ದೆ, ಪೇಷಂಟ್ ಥರ ಕಾಡ್ತಿದ್ದೆ. ಯಾಕೆ ದೀಪಿಕಾ, ಯಾಕೆ ಹೆಂಗ್ ಮಾಡಿದಾಳೆ ನೋಡಿ ದೀಪಿಕಾ ನನ್ನ ಕಾಲನ್ನ. ನನ್ನ 2 ಕಾಲುಗಳು ಕೈ ಕೊಟ್ಟು 2 ವರ್ಷ ಆಯ್ತು. ನನ್ಗ ಕಾಂಪ್ಲಿಮೆಂಟು ಓಪನ್ ಮಾಡೋದು. ವೆರಿ ಕ್ಯೂಟ್. ಆಂಕ್ಲೆಟ್ ಅಲ್ವಾ? ಸಖತ್ತಾಗಿದೆ, ಥ್ಯಾಂಕ್ ಯು. ಸೇಲ್ಸ್ ಬುದ್ಧಿ ಬಿಡು. ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ?
6.5 hours later. ಸ್ಪಾ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಹೋಗೋಣ ಅಂದ್ಕೊಂಡೆ, ಬಟ್ ಅಷ್ಟರಲ್ಲೇ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಮೂವಿಗೆ ಹೋಗೋಣ ಅಂತ. ಸೊ ಯಾವ ಮೂವಿಗೆ ಹೋಗ್ಬೇಕಂತನೂ ಗೊತ್ತಾಗಲಿಲ್ಲ. ಫೈನಲ್ ಆಗಿ ಬೂಲ್ ಬುಲಾಯ 3ಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಬಟ್ ಇಟ್ಸ್ ಓಕೆ, ಅನ್ಎಕ್ಸ್ಪೆಕ್ಟ್ ಪ್ಲ್ಯಾನ್ ಸಮ್ಟೈಮ್ಸ್ ಇಟ್ಸ್ ರಿಯಲಿ ಗುಡ್ ಅಲ್ವಾ. ಸೊ ಅವಳ ಜೊತೆ ಹಾಗೆ ಮೂವಿ ಕೂಡ ಹೋಗಿದ್ದೆ. ಏನು ಗೊತ್ತಾ, ಲೈಕ್ ಇವತ್ತಿನ ಡೇ ತುಂಬ ಅಂದರೆ ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ಸ್ಪಾಗೆಲ್ಲ ಮುಗಿಸ್ಕೊಂಡು ಮೂವಿ ಕೂಡ ಹೋಗಿದ್ವಿ ನಾನು ನನ್ನ ಫ್ರೆಂಡು. ಬಟ್ ಎಷ್ಟು ರಿಲ್ಯಾಕ್ಸಿಂಗ್ ಆಗಿತ್ತು, ಎಲ್ಲ ಡೇ ಎಂಡಿಂಗಲ್ಲಿ ಅಷ್ಟೇ ಟೆನ್ಷನ್ ಆಗಿತ್ತು. ನನ್ನ ಕೀನೇ ಕಳ್ಕೊಂಡ್ಬಿಟ್ಟೆ, ಬೈಕ್ ಕೀನ. ಸೊ ನನ್ನ ಬೈಕ್ನ ಅದು ಬೇರೆ ಲೈಕ್ ಮಂತ್ರಿ ಮಾಲ್ ಪಾರ್ಕಿಂಗ್ ಲಾಟಲ್ಲಿ ಬಿಟ್ಟಿರಲಿಲ್ಲ. ಹೊರಗಡೆ ಒಂದು ಪೆಟ್ರೋಲ್ ಬಂಕ್ ಹತ್ರ ಒಂದು ಪಬ್ಲಿಕ್ ಇದಿದೆ, ಪಾರ್ಕಿಂಗ್ ಇದೆ, ಅಲ್ಲಿ ಬಿಟ್ಟಿದ್ದೆ. ಸೊ ನನ್ನ ಕೀ ಎಲ್ಲಿ ಬಿಟ್ಟಿದ್ದೀನೋ ಕೂಡ ನನಗೆ ಗೊತ್ತಿಲ್ಲ, ಅದಕ್ಕೆ ನೆನಪೇ ಬರ್ತಾ ಇಲ್ಲ ಯಾವ ಇದರಲ್ಲಿ ಬಿಟ್ಟಿದ್ದೀನಿ ಅಂತ. ದೆನ್ ಅಗೇನ್ ನಾನು ನನ್ನ ಫ್ರೆಂಡ್ ಆಟೋ ತೊಗೊಂಡು ಮನೆ ಹತ್ರ ಬಂದು ಇನ್ನೊಂದು ಸ್ಪೇರ್ ಕೀ ಇತ್ತು ಮನೆಯಲ್ಲಿ, ಅದು ಎಲ್ಲಿಟ್ಟಿದ್ದೀನಿ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಅದನ್ನೆಲ್ಲ ಹುಡುಕಿ ಮತ್ತೆ ಹೆಂಗೋ ಸಿಕ್ತು. ಅದು ಎಲ್ಲೋ ಒಂದು ಹಿಂದುಗಡೆ ಇಟ್ಟಿದ್ದೆ. ಎಲ್ಲ ಹುಡ್ಕಾದ್ಮೇಲೆ ಅದಕ್ಕೆ ಎಷ್ಟು ದೇವ್ರು ನೆನೆಸ್ಕೊಂಡಿದ್ದೀನೋ ಏನೋ. ಬಿಕಾಸ್ ನನಗೆ ತುಂಬ ಆ ಬೈಕ್ ನಂಗೆ ತುಂಬ ಇಷ್ಟ. ಬಿಕಾಸ್ ನನ್ನ ಸ್ಯಾಲ್ರಿಯಿಂದ ಯಾರ್ದು ಹೆಲ್ಪ್ ಇಲ್ಲದೆ ತೊಗೊಂಡಿರೋ ಒಂದು ಬೈಕ್ ಅದು. ಸೊ ಹಾಗೆ ಹೇಗೋ ಮಾಡಿ ಬೈಕ್ ಸ್ಪೇರ್ ಕೀಯಿಂದ ಮತ್ತು ಬೈಕ್ ತೊಗೊಂಡು ಮನೆಗೆ ಬಂದೆ. ಸೊ ನಾಳೆ ನೋಡಬೇಕು, ನಾಳೆ ಅವರು ಯಾವ್ಯಾವ ಕಡೆ ಸ್ಪಾ ಕಡೆ ಹೋಗಿದ್ನೋ ಅಲ್ಲೆಲ್ಲ ಒಂದ್ಸರಿ ಕಾಲ್ ಮಾಡಿಬಿಟ್ಟು ಇದೇನಂತ ಕೇಳಬೇಕು. ಆ್ಯಂಡ್ ಕಮಿಂಗ್ ಟು ಟುಡೇಸ್ ಇದು ಹೇಗಿತ್ತು ಅಂದರೆ, ನಾನು ಫಸ್ಟ್ ಒಂದು 2-3 ಸ್ಪಾಗೆ ಹೋಗಿದ್ದೆ. ಅಲ್ಲಿ ಫಸ್ಟ್ ಎಲ್ಲ ಪ್ಯಾಕೇಜ್ದು ರೇಟ್ ಕೇಳಿದೆ ನಾನು, ನಂಗೆ ತುಂಬ ಜಾಸ್ತಿ ಅನ್ನಿಸ್ಬಿಡ್ತು. ದೆನ್ ಅದೆಲ್ಲ ಬಿಟ್ಬಿಟ್ಟು ನಾನು YLGಗೆ ಹೋದೆ. YLGಯಲ್ಲಿ ಓಕೆ ರೀಸನಬಲ್ ಇತ್ತು, ಒಳ್ಳೆ ಪ್ಯಾಕೇಜ್ ಕೊಟ್ಟಿದ್ದರು. ಆ್ಯಂಡ್ ಏನೋ ಫೆಸ್ಟಿವಲ್ ಪ್ಯಾಕೇಜ್ ಥರ ಏನೋ ನಡೀತಾ ಇದೆ ಅಂತ ಹೇಳಿದರು. ನನಗೆ ಎಲ್ಲ ಸರ್ವಿಸಸ್ ತುಂಬ ಕಡಿಮೆಯಲ್ಲೇ ಸಿಕ್ತು. ಚೆನ್ನಾಗಿತ್ತು, ಆ್ಯಕ್ಚುಲಿ ಸರ್ವಿಸ್ ಕೂಡ ತುಂಬ ಚೆನ್ನಾಗಿತ್ತು ಈ ಸರ್ತಿ. ಇಷ್ಟ ಆಯಿತು, ಸ್ವಲ್ಪ ತುಂಬ ರಿಲ್ಯಾಕ್ಸ್ ಆಯಿತು. ಮಾರ್ನಿಂಗ್ ನಾನು ಆ್ಯಕ್ಚುಲಿ ಎಷ್ಟು 11:30 12ಗೆ ಹೋಗಿದ್ದೆ ಅನಿಸುತ್ತೆ. 12 o'clockಯಿಂದ 6 o'clockವರೆಗೂ ಅಲ್ಲೇ ಆಗೋಯಿತು. ಅದಾದಮೇಲೆ ಮೂವಿಗೆ ಮುಗಿಸ್ಕೊಂಡು, ಮೂವಿ ಓಕೆ ಒನ್ ಟೈಮ್ ವಾಚ್ ಅಂತ ಹೇಳ್ಬೋದು. ಸೊ ಮೂವಿ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ. ಸೊ ಇವಾಗೇನು ಮಲ್ಕೊಳ್ಳೋದೆ. ಸೊ ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರ್ಯಾರೆಲ್ಲ ಆಲ್ರೆಡಿ ನನಗೆ ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಹ್ಯಾವ್ ಅ ಗುಡ್ ನೈಟ್.